ನಮಸ್ಕಾರ ಮತದಾರ ದೇವ್ರುಗಳೇ. ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ಯಾರು ಮತದಾರರು ಆ ಬಸ್ಸಲ್ಲಿ ಹಿಂಗಾಯ್ತಂತೆ, ಅಲ್ಲಿ ಏನೋ ನಟ್ಟು ಬೋಲ್ಟ್ ಟೈಟ್ ಮಾಡಿದ್ರಂತೆ, ಮತ್ತೆ ಥಿಯೇಟ್ರಲ್ಲಿ ಟಿಕೆಟೇ ಸಿಕ್ಕಿಲ್ವಂತೆ, ಮತ್ತೆ ಜಗದೀಶ್ ಏ ನಾನ್ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಇದನ್ನೇ ಎಂಜಾಯ್ ಮಾಡ್ಕೊಂಡಿದ್ದೀವಿ. ಬಟ್ ರಿಯಲ್ ಆಗಿ ನಾವ್ ಎಂಜಾಯ್ ಮಾಡೋದು ಯಾವಾಗ? ರಿಯಲ್ ಆಗಿ ಎಂಜಾಯ ಇದು ರಿಯಲ್ ಆಗಲ್ದ ಇನ್ನೇನ್ ಕನ್ಸಲ ಮಾಡ್ತಾ ಇದೀವಿ ಅಲ್ಲ. ರಿಯಲ್ ಅಂತಂದ್ರೆ ಸರ್ಕಾರದಲ್ಲಿರೋ ದುಡ್ಡು ನಮ್ದು, ಅದನ್ನ ನಮಗ್ ಬೇಕಾಗಿರೋ ತರ ಕೆಲಸ ಮಾಡಿಸ್ಕೊಂಡು ಎಂಜಾಯ್ ಮಾಡೋದೇನೆ ನಿಜವಾದ ಎಂಜಾಯ್, ಅದು ನಿಜವಾದ ವ್ಯವಸ್ಥೆ ಅಂತ ನಾನ್ ಅನ್ಕೊಂಡಿದೀನಿ. ಸೊ ಅದಕ್ಕೋಸ್ಕರನೇ ಇವತ್ತು ಬಂದ್ವಿ. ಎಲ್ಲಿ ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ಫಿಲಿಂಗೆ, ಕನ್ನಡ ಮೂವಿಗಳಿಗೆ, ಕನ್ನಡದ ಪ್ರತಿಯೊಂದು ಥಿಯೇಟರ್ಗಳಲ್ಲೂ ಥಿಯೇಟ್ರೇ ಸಿಗ್ತಾ ಇಲ್ಲ. ಅದು ಕರ್ನಾಟಕದಲ್ಲೇ, ಇನ್ನೆಲ್ಲೂ ಬೇರೆ ದೇಶದಲ್ಲ, ಬೇರೆ ರಾಜ್ಯದಲ್ಲ ಅಂತ ನಾವೆಲ್ಲ ತುಂಬಾ ಟ್ರೋಲ್ ಆಗಿ ಮಾತಾಡ್ತಾ ಇದ್ದೀವಿ ಅಲ್ವಾ. ಆದ್ರೆ ಇದೇ ಟ್ರೋಲ್ ನಾವೇ ಕಟ್ಟಿರುವಂತ ಕೋಟ್ಯಾಂತರ ರೂಪಾಯಿನ, ನಮ್ದೇ ದುಡ್ಡನ್ನ ನಾವು ಜವಾಬ್ದಾರಿ ತಗೊಂಡು ನಾವ್ ಯಾರೆಲ್ಲರೂ ಕೇಳ್ಬೇಕು ಅನ್ನೋದೇನೆ ಇವತ್ತಿನ ಮಾತಿನ ಉದ್ದೇಶ, ಈ ಮಾತುಕತೆ. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಮತದಾರ ದೇವರುಗಳೇ, ನಿಜವಾಗ್ಲೂ ದೇವ್ರೆ ನೀವೆಲ್ರು. ಯಾಕೆ ಗೊತ್ತಾ? ದುಡ್ಡು ಕೊಟ್ಬಿಟ್ಟು ಯಾರೋ ಎಂಜಾಯ್ ಮಾಡ್ಲಿ ಅಂತ ಬಿಟ್ಬಿಟ್ಟಿದ್ದೀರಿ ನೀವು. ಅಷ್ಟೊಂದು ದೇವ್ರು ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ಇಷ್ಟ ದಿನ ನಾನು ಒಂಥರ ಮೂರ್ಖನೇ. ಯಾಕೆ ಅಂತಂದ್ರೆ ಮೂರ್ಖರು ಗುಲಾಮ್ರು ಅಂತಿದ್ದೆ. ಅದಕ್ಕೋಸ್ಕರ ಅನ್ನಿಸ್ತು ಆಮೇಲೆ, ಇಲ್ಲಪ್ಪ ಇವರೆಲ್ಲ ದೇವ್ರು ಅಂತ. ಯಾಕಂದ್ರೆ ಇರೋದೇ ದೇವ್ರು ಅನ್ನೋದು ಗೊತ್ತಾಗೋಯ್ತು ನನಗೆ. ಅವಾಗ್ಲಿಂದ ನಾನು ಮತದಾರ ದೇವರುಗಳೇ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ ಮ್ಯಾಟ್ರ್ ಇಷ್ಟೇ, ನಾವೆಲ್ಲಾದ್ರಲ್ಲೂ ನಿಜವಾಗ್ಲೂ ಜವಾಬ್ದಾರಿ ತಗೊಂಡು ಪ್ರಶ್ನೆ ಮಾಡ್ತಾ ಇದೀವಿ. ಪ್ರತಿಯೊಂದ್ರಲ್ಲೂ ಈಗಿನ ವಿಚಾರ ಏನಾಯ್ತೋ ಅದನ್ನ. ಸೊ ಎಲ್ಲಾನು ಎಂಜಾಯ್ ಮಾಡ್ತಾ ಇದೀವಿ. ಅದೇ ತರ ನಮ್ ದುಡ್ಡು ಯಾರೋ ಲೂಟಿ ಮಾಡ್ಕೊಂಡೋಗಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಡಬಲ್ ಆಗ್ಬಿಟ್ಟಿದ್ಯಾ ಅಂತಪ್ಪ, ಇವಾಗ ಮೊನ್ನೆ ನ್ಯೂಸ್ ಅಲ್ಲಿ ನೋಡಿದೆ. ಅದನ್ನು ಎಂಜಾಯ್ ಮಾಡ್ತಾ ಇದೀವಿ. ಅದ್ ನಮ್ದೇ ದುಡ್ಡು ಅನ್ನೋದು ಮರ್ತೋಗಿದ್ದೀವಿ. ಸೊ ಈ ತರ ಹೇಳ್ತಾ ಹೋಗ್ತಾ ಇದ್ರ ಒಂದ ಎರಡ, ಮತ್ ನೀವೇನ್ ಹೇಳಕ್ ಬಂದಿದ್ದೀರಾ ಸ್ನೇಹಿತರೆ? ಮತದಾರ ದೇವ್ರುಗಳೇ, ನಾನ್ ಹೇಳೋದು ಇಷ್ಟೇನೆ. ನಮ್ದು ಸಾವಿರಾರು ಲಕ್ಷಾಂತರ ಕೋಟಿ ವರ್ಷ ನಾವೆಲ್ಲರೂ ಕಟ್ಟಿರೋ ಇಂಡೈರೆಕ್ಟ್ ಆಗಿ ಟ್ಯಾಕ್ಸ್ ಹೋಗ್ತಾ ಇದೆ ದೇವ್ರುಗಳೇ. ಇದ್ರ ಬಗ್ಗೆ ನಾವ್ ಯಾವಾಗ ತಲೆ ಕೆಡ್ಸ್ಕೊಳ್ಳೋದು? ಅಲ್ಲಿ ಯಾರೋ ನಮ್ ಫ್ರೆಂಡ್ ಹೋಗಿ ಇಂಜೆಕ್ಷನ್ ಚುಚ್ಚಿಸ್ಕೊತಾ ಇದ್ದ ವಿಕ್ಟೋರಿಯಾದಲ್ಲಿ, ಅಯ್ಯೋ ನನ್ಗಿಂತ ಕಷ್ಟ ಬಂದ್ಬಿಡುತ್ತೆ ಅಂತ. ಅಲ್ಲೋ ಮೂರ್ಖ, ನೀನ್ ಓಟ್ ಹಾಕೋವಾಗ ಇದನ್ನ ಯೋಚನೆ ಮಾಡಿದಿರ ಗೊತ್ತಾಗ್ಬಿಡ್ತಿತ್ತಲ್ಲೋ. ಇವತ್ತು ಲಕ್ಸುರಿಯಾಗಿ ಟ್ರೀಟ್ಮೆಂಟ್ ತಗೊಂಬತ್ತಾಗಿತ್ತು. ಅವತ್ ನೀನ್ 500 ರೂಪಾಯಿ 1000 ರೂಪಾಯಿ ಇಸ್ಕೊಂಡು ಓಟ್ ಹಾಕ್ಬಿಟ್ಟೆ. ಹೋಗ್ರಿ ರೇ, ಯಾರು ಬಂದ್ರು ಇಷ್ಟೇ ಅಂತ ಹೇಳ್ಬಿಟ್ಟು ಹಿಂಗೆ ಕೇರ್ಲೆಸ್ ಆಗಿ ಓಟ್ ಹಾಕ್ಬಿಟ್ಟೆ. ನೀನು ವಿಚಾರಕ್ಕೆ ಓಟ್ ಹಾಕ್ಲಿಲ್ಲ, ಪ್ರಜ್ಞಾವಂತನಾಗಿ ಓಟ್ ಹಾಕ್ಲಿಲ್ಲ. ನಾನ್ ನಿನ್ಗೆ ಓಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಂಡಿದೀನಿ ಅನ್ನೋ ತರ ಕೇಳಲಿಲ್ಲ. ನೋಡಪ್ಪ, ನನಗೆ ನೀನು ಕುಕ್ಕರ್ ಕೊಡ್ಬೇಡ, ಎಂಡ ಕೊಡ್ಬೇಡ, ಸಾರ ಕೊಡ್ಬೇಡ, ಸೀರೆ ಕೊಡ್ಬೇಡ, ಅದ್ ಕೊಡ್ಬೇಡ, ಬಸ್ ಫ್ರೀ ಕೊಡ್ಬೇಡ, ಏನು ಕೊಡ್ಬೇಡ, ಬಾಡೂಟ ಹಾಕ್ಬೇಡ, ನಾನ್ ಹೋರಾಟ ಮಾಡೋದಿಲ್ಲ. ನಾನ್ ಹೇಳ್ದಂಗೆ 5 ವರ್ಷನೂ ಕೇಳ್ಬೇಕು ಅಂತ ಒಂದೇ ಒಂದ್ ಮಾತು ಕೇಳಿದ್ರೆ ಇವತ್ತು ಇಂಜೆಕ್ಷನ್ ಚುಚ್ಚಿಸ್ಕೊಂಡು ಈ ನೋವು ತಿನ್ಕೊಂಡು ಇರೋ ಅವಶ್ಯಕತೆ ಇರ್ತಿಲ್ವಲ್ಲೋ ಅಂತ ಹೇಳ್ದೆ. ಅದಕ್ಕೆ ಕಣೋ ನೀನ್ ಇವತ್ತು ಮತದಾರ ದೇವ್ರು ಅಂತ ಹೇಳ್ತಾ ಇರೋದು. ಸೊ ಅದಕ್ಕೋಸ್ಕರಲ್ಲೇ ನನಗೊಂದೊಂದ್ಸತಿ ನಗು ಬರುತ್ತೆ. ಯಾಕೆ ಹೇಳ್ತಿದ್ರೆ, ಎಷ್ಟೊಂದು ಧಾರಾಳ ಮನ್ಸ್ಕರಪ್ಪ ನಮ್ಮ ಭಾರತೀಯ ದೇಶದ ಪ್ರತಿಯೊಬ್ಬ ಮತದಾರ ಪ್ರಭುಗಳು ಅಂತ ಅನಿಸ್ಬಿಡ್ತದೆ. ಸೊ ಅದಕ್ಕೋಸ್ಕರಲ್ಲೇ ಇಷ್ಟೇ. ಸೊ ಇನ್ನೂ ಈ ತರ ಹೇಳ್ತಾ ಹೋಗ್ತಾ ಇದ್ರೆ ನಿಜವಾಗ್ಲೂ ನನಗೆ ಖುಷಿ ಆಗತ್ತೆ. ಇಷ್ಟೊಂದು ನಾವು ನಮ್ಮ ಬುದ್ಧಿನ ಇಷ್ಟೊಂದು ಕೆಳಮಟ್ಟಕ್ಕೆ ಇಟ್ಕೊಂಡ್ಬಿಟ್ಟಿದೀವ ನಾವು. ನನಗೆ ಹೆಂಗ್ ಅನಿಸ್ತದಂದ್ರೆ, ಆಮೇಲೆ ಈ ಓಟ್ ಹಾಕೋವಾಗ ನಾವೆಲ್ರು ಓಟ್ ಹಾಕೋವಾಗ ನಾವೇನೋ ನಾವೇನೋ ಸಾಧಿಸ್ತಾ ಇದೀವಿ ಹೋಗಿ ಓಟ್ ಹಾಕ್ಬಿಟ್ಟು ಬರೋವಾಗ ಅಂತ ಅನ್ನಿಸ್ತದೆ. ಆಮೇಲೆ ನಮಗ್ ಗೊತ್ತಾಗ್ತಿದೆ ಪ್ರಜಾಪ್ರಭುತ್ವ ಬರೀ ಒಂದೇ ಸಿಕ್ಕಿ 5 ವರ್ಷನೂ ನಾವು ಬೈಕೊಂಡು ತಿರ್ಗಾಡ್ತಿರ್ತೀವಿ. ಸೊ ಅದಕ್ಕೇನೆ ಇವತ್ತು ಏನಪ್ಪ ಈ ತರ ಏನೇನೋ ಮಾತಾಡ್ತಾವನೆ ಅಂತ ನೀವ್ ಅನ್ಕೊಬಹುದು. ನಿಜವಾಗ್ಲು ಯಾಕೆಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹಂಚ್ಕೋತಾ ಇದ್ದೀನಿ. ನೀವೆಲ್ರೂ ಮತದಾರ ಪ್ರಭುಗಳ ಹತ್ರ ಒಬ್ಬ ಸಾಮಾನ್ಯವಾದ ಈ ವಿಚಾರ ತಿಳಿದಿರೋ ಅಂತ ನಾನು ಒಬ್ಬ ಸಾಮಾನ್ಯ ಪ್ರಭು ಅಂತ ತಿಳ್ಕೊಂಡು ನಿಮ್ ಹತ್ರ ಹಂಚ್ಕೊತಾ ಇದ್ದೀನಿ. ಸೊ ಅದಕ್ಕೋಸ್ಕರನೇ ಸ್ನೇಹಿತರೆ, ಇಷ್ಟೇ ವಿಚಾರ. ನಾವೆಲ್ರೂ ಇನ್ಮೇಲಾದ್ರೂ ಎಚ್ಚೆತ್ಕೊಳ್ಳೋಣ. ಎಲೆಕ್ಷನ್ ಅನ್ನೋದು ಒಂದು ಇಂಟರ್ವ್ಯೂ ಇದ್ದಂಗೆ. ಒಂದ್ ಕಂಪ್ನಿಲಿ ಇಂಟರ್ವ್ಯೂ ಮಾಡ್ತಾರಲ್ಲ, 20-30 ಜನ ಬರ್ತಾರೆ. ಅದೇ ತರ ಒಂದು ಕ್ಷೇತ್ರದಲ್ಲಿ 20-30 ಜನ ನಿಂತಿರ್ತಾರೆ.
ಅದರಲ್ಲಿ ಈ ಮತದಾರರ ಪ್ರಜಾಪ್ರಭುಗಳು ಈ ಒಂದು 30-40 ಜನದಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ತೀವಿ. ಅಂದ್ರೆ ಇಂಟರ್ವ್ಯೂ ಮಾಡಿ ಯಾರು ಒಳ್ಳೆಯವನು ಯಾರು ಕೆಟ್ಟವನು ಅಂತ. ಇದನ್ನ ಬಿಟ್ಬಿಟ್ಟು ನಾವು ಯಾರು ವಿಚಾರಕ್ಕೆ ನಾವು ಓಟ್ ಹಾಕ್ಬಿಟ್ಟು ನೋಡಪ್ಪ ಈ ತರ ವಿಚಾರಕ್ಕೆ ನೀನ್ ಓಟ್ ಹಾಕಿದೀನಿ ನಾನು ಹೇಳ್ದಂಗ್ ಮಾಡು ಅಂತ ಪ್ರಜ್ಞಾವಂತನಾಗಿ ಎಲೆಕ್ಟ್ ಮಾಡೋದೇನೆ ನಿಜವಾದ ಪ್ರಜಾಪ್ರಭುತ್ವ. ಸೊ ಅದಕ್ಕೋಸ್ಕರ ನಾವು ಓಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಂಡಿರೋ ಜನಪ್ರತಿನಿಧಿ, ಅದು MLA ಆಗಿರ್ಬೋದು, ಸದಸ್ಯ ಆಗಿರ್ಬೋದು, ಅಥವಾ MP ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಅಥವಾ ಪ್ರಧಾನಮಂತ್ರಿ ಆಗಿರ್ಬೋದು, ಇದನ್ನ ನಾವು ತಿಳ್ಕೊಂಡು ನಾವು ಜವಾಬ್ದಾರಿ ತಗೊಂಡು ನೋಡಪ್ಪ ವಿಚಾರಕ್ಕೆ ಓಟ್ ಹಾಕಿದೀನಿ ನಾನು ಹೇಳ್ದಂಗೆ ಕೆಲಸ ಮಾಡು ಅಂತ ಇದೊಂದು ಕೇಳ್ಬಿಟ್ರೆ, ನಾನು ಇಷ್ಟೊತ್ತು ಹೇಳದ್ನಲ್ಲ ಇಂಥ ಕಾಂಟ್ರವರ್ಸಿಗೆಲ್ಲ ಫುಲ್ ಸ್ಟಾಪ್ ಬಿದ್ದು ನಮಗ್ ಬೇಕಾಗಿರೋ ಥಿಯೇಟರ್ ಸಿಗುತ್ತೆ, ನಮಗ್ ಬೇಕಾಗಿರೋ ಫೆಸಿಲಿಟಿ ಸಿಗುತ್ತೆ, ನಮಗ್ ಬೇಕಾಗಿರೋ ಆಸ್ಪತ್ರೆ ಸಿಗುತ್ತೆ, ನಮಗ್ ಬೇಕಾಗಿರೋ ಒಳ್ಳೆ ರಸ್ತೆ ಸಿಗುತ್ತೆ, ನಮಗ್ ಬೇಕಾಗಿರೋ ಅಂತ ಒಳ್ಳೆ ಶಾಲೆನೂ ಸಿಗುತ್ತೆ. ಇಷ್ಟು ನಾನು ಹೇಳಕ್ ಬಂದಿರೋದು. ಇಷ್ಟೇ ಸ್ನೇಹಿತರೆ, ಮತ್ತೊಮ್ಮೆ ಎಲ್ಲಾರ್ಗೂ ನಮಸ್ಕಾರ. ನಿಮ್ಗೇನಾದ್ರೂ ಇದು ಹಾಸ್ಯವಾಗಿ ಕಂಡ್ರೆ ಒಂದು ಸ್ಮೈಲ್ ಕೊಡಿ, ನಿಮ್ಗೇನಾದ್ರೂ ಇದ್ರಲ್ಲಿ ವಿಚಾರ ಕಂಡ್ರೆ ಒಂದು ಕಾಮೆಂಟ್ ಹಾಕಿ, ನಿಮ್ಗೇನಾದ್ರೂ ಇನ್ನೂ ಚೆನ್ನಾಗಿ ಅನ್ಸಿದ್ರೆ ಒಂದು ಹಾರ್ಟ್ ಸಿಂಬಲ್ ಹಾಕಿ, ಮತ್ತೆ ನಿಮ್ಗೇನಾದ್ರೂ ಇದು ಇಷ್ಟನೇ ಆಯ್ತು ಇಲ್ಲ ಇದು ಬೇಕು ಅನ್ಸಿದ್ರೆ ಶೇರ್ ಮಾಡಿ. ಇಷ್ಟೇ, ನಾನು ಇನ್ನೇನ್ ಕೇಳೋದಿಲ್ಲ. ನೀವು ಮಾಡ್ಲಿಲ್ಲ ಅಂದ್ರೂ ನಿಮ್ ಮುಖದಲ್ಲಿ ಯಾವಾಗ್ಲೂ ನಗು ಮುಖ ಇರ್ಲಿ, ಇಷ್ಟೇ ಕೇಳ್ಕೊಳ್ಳೋದು. ಸೊ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಪ್ರಜಾಕೀಯ. ಸಾಕು ಅಣ್ಣನ್ಗೆ ಜೈಕಾರ, ಸಾಕು ಅಣ್ಣನ್ಗೆ ಜೈಕಾರ. ಬೇಕು ಮತದಾರ ಪ್ರಭುಗಳ ಕೈಲಿ ಅಧಿಕಾರ, ಅಧಿಕಾರ, ಅಧಿಕಾರ. ನಮಸ್ಕಾರ.